ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಈ ಧಗೆ, ಸುಡ, ಬಿಸಿಲು ಎಲ್ಲ ವಾತಾವರಣದಿಂದ ಸ್ವಲ್ಪ ಆರೋಗ್ಯ ಆಚೆ ಈಚೆ ಆಗ್ತಾ ಇದೆ. ಹಾಗಾಗಿ ಜಾಸ್ತಿ ನೀರು, ಆರೋಗ್ಯಕರವಾದ ಆಹಾರ ಸೇವಿಸಬೇಕು. ನಮ್ಮ ಆರೋಗ್ಯ ನಮ್ಮ ಕಂಟ್ರೋಲೇ ಇರುತ್ತೆ. ನಂದು ಸ್ವಲ್ಪ ಯಾಕೋ ಆರೋಗ್ಯ ತಪ್ಪಿದೆ. ನಮ್ಮ ಮನೆಯ ಕೊನೆ ಕಾಫಿ ಕೆಲಸ ಈ ವರ್ಷಕ್ಕೆ ಕುಯ್ಯೋದಾಗಿರ್ಬೋದು, ಒಣಗಿಸೋದಾಗಿರ್ಬೋದು, ಕಾಫಿ ಎಲ್ಲ ಮುಗ್ದಿದೆ. ಕಾಫಿ ರೇಟ್ ಅಂತೂ ತುಂಬ ಈ ಸಲ ಏರಿಳಿತ ಅಂತೂ ಆಗಿದೆ. ಹಾಗಾಗಿ ಎಲ್ಲ ಕಾಫಿ ಬೆಳೆಗಾರರಿಗೂ ಒಂಥರ ಕನ್ಫ್ಯೂಷನ್ ಮತ್ತು ಟೆನ್ಷನ್. ಒಣಗಿಸಿ ರೆಡಿಯಾಗಿರೋ ಕಾಫಿನ ಸ್ಟಾಕ್ ಇಟ್ಕೊಳ್ಳೋದಾ ಅಥವಾ ಮಾರಾಟ ಮಾಡೋದಾ ಅಂತ ಹೇಳಿ. ಮನುಷ್ಯ ಅಂದಮೇಲೆ ಆಸೆ ಸರ್ವೇ ಸಾಮಾನ್ಯ ಅಲ್ವಾ. ನನಗೆ ಗೊತ್ತಿರೋ ಹಾಗೆ ಇಷ್ಟು ವರ್ಷಕ್ಕೆ ಕಂಪೇರ್ ಮಾಡಿ ನೋಡುವಾಗ ಕಾಫಿ ಬೆಳೆಗಾರರಿಗಂತೂ ಈ ವರ್ಷ ಅಂತೂ ಬಂಪರ್ ರೇಟ್. ಸೊ ಅದಕ್ಕೋಸ್ಕರನಾದರೂ ನಾವು ಸಮಾಧಾನ, ಸಂತೋಷ ಪಡಬೇಕು. ನನ್ನ ಮಗಳು ಎಲ್ಲದಕ್ಕೂ ಸೈ, ಆಟ ಆಗಿರ್ಬೋದು, ಪಾಠ, ಕೆಲಸ ಯಾವುದೇ ಆದರೂ ಅಷ್ಟೇ, ಗಲಾಟೆ ಆದರೂ ಅಷ್ಟೇ, ಎಲ್ಲದಕ್ಕೂ ಸೈ ಅವಳು. ಸಮೃದ್ಧಿ ಅಂತ ಅಲ್ಲ, ನಮ್ಮ 3 ಮಕ್ಕಳು ಕೂಡ ಕೆಲಸ ತುಂಬಾ ಚೆನ್ನಾಗಿ ಮಾಡ್ತಾರೆ. ಈಗಿನ ಮಕ್ಕಳಿಗೆ ಎಲ್ಲನೂ ಹೇಳ್ಕೊಡ್ಬೇಕು, ಬರೀ ಕೆಲಸ ಅಂತ ಅಲ್ಲ, ನಮ್ಮನ್ನು ನಾವು ಹೇಗೆ ಸೇವ್ ಮಾಡ್ಕೊಂಡು ಬದುಕಬೇಕು, ಸ್ವಲ್ಪ ಬೋಲ್ಡಾಗಿ ಬೆಳೆಸಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಜೀವನದಲ್ಲಿ ಮನುಷ್ಯರು ಬರೀ ಸ್ವಾರ್ಥದಲ್ಲೇ ಬೆಳಿಬಾರ್ದು, ಅದು ಬದುಕೇ ಅಲ್ಲ. ಇನ್ನೊಬ್ಬರು ಕಷ್ಟಕ್ಕೆ ಮರುಗಬೇಕು ಅಂದರೆ ಸ್ಪಂದಿಸಬೇಕು, ಅದೇ ಬದುಕು. ಯಾಕೆ ಈ ಮಾತಂತ ಅಂದರೆ, ನಮ್ಮನೆ ಹೆಣ್ಮಕ್ಳು ಎಷ್ಟು ಸುರಕ್ಷಿತವಾಗಿರಬೇಕು ಅಂತ ನಾವು ಭಾವಿಸ್ತೀವಿ, ಹಾಗೆ ಎಲ್ಲರ ಮನೆ ಹೆಣ್ಮಕ್ಳು ಕೂಡ ಸುರಕ್ಷಿತವಾಗಿರಬೇಕು ಅಂತ ಭಾವಿಸ್ಬೇಕು. ಈ ಹಿಂದೆ ಸೌಜನ್ಯ ಅವ್ರಿಗಾದ ಹಿಂಸಕರವಾದ ಸಾವು ಇನ್ಯಾವತ್ತೂ ಯಾವ ಹೆಣ್ಮಗುಗೂ ಆಗಬಾರ್ದು. ಹಾಗಾಗಿ ತಪ್ಪಿಗೆ ಶಿಕ್ಷೆ ಆದರೆ ಯಾರೇ ಆದರೂ ತಪ್ಪು ಮಾಡಲು ಹೆದರ್ತಾರೆ. ಹೆಣ್ಮಕ್ಳು ಸುರಕ್ಷಿತವಾಗಿರ್ತಾರೆ. ಒಂದೊಂದು ಜೀವಕ್ಕೂ ತುಂಬಾ ಬೆಲೆ ಇದೆ. ಈಗ ಈ ಜೀವಕ್ಕೆ ನ್ಯಾಯ ಸಿಗೋ ಸಮಯ ಬಂದಿದೆ ಅನಿಸುತ್ತೆ. ಸೌಜನ್ಯ ಸಾವಿಗೆ ನ್ಯಾಯ ಸಿಗಲಿ ಎಂದು ದೇವರಲ್ಲಿ ಬೇಡ್ಕೊತೀನಿ.